ಡಾರ್ಕ್ ಹಾರ್ಸ್ ರಿಷಬ್ ಶೆಟ್ಟಿನ ದಚ್ಚುನ ಕಿಚ್ಚನ ಶಟ್ರ 2028ರ ವೇಳೆಗೆ ಗ್ರಹಗತಿ ಒಲಿಯಲಿದೆ ಡಿವೈನ್ ಸ್ಟಾರ್ಗೆ. ತಮಿಳುನಾಡಿನಲ್ಲಿ ವಿಜಯ್ ವಿಕ್ಟರಿ ಸ್ಟೈಲ್ನಲ್ಲೇ ಕರುನಾಡಿನಲ್ಲಿ ರಿಷಬ್ ಶೆಟ್ಟಿ ಕಿಂಗ್. ಜ್ಯೋತಿರ್ವಿಜ್ಞಾನಿ ದಿಕ್ಸೂಚಿ ಮ್ಯಾಚ್ ಆದ್ರೆ ರಿಷಬ್ ಶೆಟ್ಟಿಗೆ ಪಾಲಿಟಿಕ್ಸ್ ನಲ್ಲಿ ಲಕ್ ಇರಲಿದ್ಯಾ? ವಿಜಯ್ ಹಾದಿಯಲ್ಲಿಯೇ ರಿಷಬ್ ಶೆಟ್ಟಿ ಹೋದ್ರೆ ಈ ಬಗ್ಗೆ ಡೆಸ್ಕ್ ಲೈವ್ ನಿಂದ ನಮ್ಮ ಪ್ರತಿನಿಧಿ ರವಿ ಅವರು ಜಾಯಿನ್ ಆಗ್ತಾ ಇದ್ದಾರೆ, ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ. 2028 ಗಮನಿಸ್ತಾ ಹೋಗೋದಾದ್ರೆ ಯಾವ ಸ್ಟಾರ್ ಅವರು ಈ ಒಂದು ಹೆಚ್ಚಿನ ಸ್ಥಾನವನ್ನ ಗೆಲ್ತಾರೆ? ಯಾರು ತಮಿಳುನಾಡಿನಲ್ಲಿ ವಿಜಯ್ ಅವರು ಬಂದ ರೀತಿಯೇ ಗೆಲುವನ್ನ ಸಾಧಿಸ್ತಾರೆ ಅಂತ ರವಿ? ಎಸ್ ಗಂಗಾ, ಯಾಕಂದರೆ ತಮಿಳುನಾಡಲ್ಲಿ ನಾವು ನೋಡುವಂಥದ್ದಾದರೆ ವಿಜಯ್ ಅವರ ಒಂದು ಗೆಲುವು ನಿಜಕ್ಕೂ ಒಂದು ಕರ್ನಾಟಕದಲ್ಲಿ ಒಂದು ಪ್ರಭಾವ ಬೀರಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಲ್ಲಿ ತಮಿಳುನಾಡಲ್ಲಿ ಆದಂತಹ ಈ ಎಲೆಕ್ಷನ್ ವಿಚಾರದಲ್ಲಿ ಯೂತ್ಸ್ಗಳಿರ್ಬೋದು, ಎಲ್ಲ ರೀತಿಯಾಗಿ ಸಿನಿಮಾದವ್ರು ಯಾವ ರೀತಿಯಾಗಿ ಸಪೋರ್ಟನ್ನು ಮಾಡಿದ್ರು, ಬಟ್ ಒಂದು CM ಸ್ಥಾನಕ್ಕೆ ವಿಜಯ್ ಅವ್ರನ್ನ ತಂದು ನಿಲ್ಲಿಸಿರುವಂಥದ್ದು ನಿಜಕ್ಕೂ ಒಂದು ಕರ್ನಾಟಕದಲ್ಲಿ ಯಾರಾಗ್ತಾರೆ ಮುಂದಿನ CM ಅನ್ನೋ ಒಂದು ನಿಟ್ಟಲ್ಲಿ ಕೂಡ ಸಾಕಷ್ಟು ಯೂತ್ಸ್ಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು, ಪ್ರತಿಯೊಂದು ತಮ್ಮ ವೇದಿಕೆಗಳಲ್ಲಾಗಿರ್ಬೋದು ತಮ್ಮ ಸ್ಟಾರ್ಗಳ ವಿಚಾರವಾಗಿ ವ್ಯಕ್ತಪಡಿಸ್ತಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ಒಂದು ಕಡೆ ನೋಡುವಂಥದ್ದಾದರೆ ಜ್ಯೋತಿರ್ವಿಜ್ಞಾನಿ ಪ್ರಕಾಶ್ ಗುರೂಜಿ ಅವರು ಹೇಳಿರೋ ಪ್ರಕಾರವಾಗಿ 2028 ಅನ್ನುವಂಥದ್ದು. ಸೊ ಆ ಒಂದು ಎಲೆಕ್ಷನ್ ವಿಚಾರ ಅಂತ ಬಂದಾಗ ಆಲ್ರೆಡಿ ಎಲ್ಲರೂ ಸಿದ್ಧರಾಗ್ತಾ ಇದ್ದಾರೆ, ಎಲ್ಲರೂ ರೆಡಿ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸ್ತಾ ಇರ್ಬೋದು ಇಲ್ಲಿ. ಬಟ್ ಸಿನಿಮಾ ಅಂತ ವಿಚಾರ ಅಂತ ಬಂದಾಗ ಯಾಕಂದರೆ ಅಲ್ಲಿ ವಿಜಯ್ ಅವರಾಗಿರ್ಬೋದು, ಬಟ್ ವಿಜಯ್ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಫ್ಯಾನ್ಸ್ಗಳು, ಯಾವ ರೀತಿಯಾಗಿ ಒಬ್ಬ ಮಾಸ್ ಫ್ಯಾನ್ಸ್ಗಳಿದ್ದಾರೆ, ಯಾರು ಸ್ಟಾರ್ಗಳಿದ್ದಾರೆ ಅನ್ನುವಂಥದ್ದನ್ನು ನೋಡುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ನಾವು ನೋಡ್ತಾ ಇದ್ದಾಗ ಮೊದಲಿಗೆ ನಮ್ಮ ಕಣ್ಮುಂದೆ ಬರುವಂಥದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಹೇಳ್ಬೋದು. ಯಾಕಂತಂದರೆ ಅವ್ರಿಗಿರುವಂತಹ ಒಂದು ಫ್ಯಾನ್ಸ್ ಫಾಲೋವಿಂಗನ್ನು ನೋಡುವಂಥದ್ದಾದರೆ, ಯಾಕಂದರೆ ಪ್ರತಿಯೊಂದು ಅವರ ವಿಚಾರಗಳ, ಅವ್ರ ಸಿನಿಮಾಗಳಿರಬಹುದು, ಅವರ ಒಂದು ಫ್ಯಾನ್ಸ್ ಇರ್ಬೋದು, ಮಾಸ್ ಅಫಿರಿಯನ್ಸ್ ಇರುವಂತಹ ಒಬ್ಬ ಅದ್ಭುತವಾದಂತಹ ನಟ ಅಂತಲೇ ಹೇಳ್ಬೋದು ದರ್ಶನ್ ಅವರು. ಯಾಕಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೂಡ ಇವಾಗ ಜೈಲುವಾಸವನ್ನು ಅನುಭವಿಸ್ತಾ ಇರುವಂಥದ್ದು ಇರ್ಬೋದು. ಜಾಮೀನು ನಂತರದಲ್ಲಿ ಬಂದ ನಂತರದಲ್ಲಿ ಏನು ಎಲ್ಲೋ ಒಂದು ಕಡೆ ರಾಜಕೀಯ ವಿಚಾರವಾಗಿ ಯಾಕಂದರೆ ಅವರು 2019ರಲ್ಲಿ ನೋಡುವಂಥದ್ದಾದರೆ ಸುಮಲತಾ ಅವರ ಒಂದು ಎಲೆಕ್ಷನ್ ವಿಚಾರದಲ್ಲಿ ಕೂಡ ಸಾಕಷ್ಟು ನಿಂತು ಕೂಡ ಪ್ರಚಾರವನ್ನು ಮಾಡಿ ಸುಮಲತಾನ ಅವ್ರನ್ನ ಗೆಲ್ಲಿಸಿದ್ರು ಕೂಡ. ಬಟ್ ರಾಜಕೀಯವಾಗಿ ಒಳ್ಳೆಯ ಒಂದು ಒಡನಾಟ ಇರುವಂಥದ್ದು ದರ್ಶನ್ ಅವ್ರಿಗೆ ನಾವು ನೋಡ್ತಾನೆ ಬಂದಿರೋದು. ಯಾಕಂದರೆ 2005ರಲ್ಲಿ ಕೂಡ HD ದೇವೇಗೌಡರು ಕೂಡ ಒಂದು ಆಫರನ್ನು ನೀಡಿದರು JDS ಪಕ್ಷದಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಂದು ಟಿಕೆಟನ್ನು ನೀಡಿದರು. ಬಟ್ ಆ ಒಂದು ಕ್ಷಣದಲ್ಲಿ ಕೂಡ ಒಂದು ನಯವಾಗಿ ಅಂದರೆ ರಾಜಕೀಯ ವಿಚಾರವಾಗಿ ದರ್ಶನ್ ಅವರು ಹೋಗಲಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಈ ಒಂದು ವಿಚಾರವನ್ನು ನೋಡೋದಕ್ಕಾದರೆ ಬಟ್ ವಿಜಯ್ ಅವರ ಒಂದು ಏನು ತಮಿಳುನಾಡಲ್ಲಿ ಆದಂತಹ ಒಂದು ಏನು ಬೆಳವಣಿಗೆ ಇದೆ, ಬಟ್ ಆ ಒಂದು ಕರ್ನಾಟಕದಲ್ಲಿ ದರ್ಶನ್ ಅವರ ಒಂದು ಪ್ರಭಾವ ಅಭಿಮಾನಿಗಳು ಕೂಡ ಸಾಕಷ್ಟು ರೀತಿಯಾಗಿ ಒಂದು ಎಲೆಕ್ಷನಲ್ಲಿ ಒಂದು CM ಸ್ಥಾನಕ್ಕೆ ತೊಗೊಂಡು ಹೋಗುವಂತಹ ಒಂದು ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಇನ್ನೊಂದು ಹೊರತುಪಡಿಸಿ ಇನ್ನೊಂದಿಷ್ಟು ವಿಚಾರಗಳನ್ನು ಹೇಳುವಂಥದ್ದಾದರೆ ನಮ್ಮ ಕರ್ನಾಟಕದಲ್ಲಿ ಬಹುಮುಖ್ಯವಾಗಿ ಹೀರೋಗಳಂತಂದರೆ ಮಾಸ್ ಹೀರೋಗಳಂತಂದರೆ ಫಸ್ಟ್ ಬರುವಂಥದ್ದು ದರ್ಶನ್, ನಂತರದಲ್ಲಿ ಯಶ್ ಬರ್ತಾರೆ, ನಂತರದಲ್ಲಿ ರಿಷಬ್ ಶೆಟ್ಟಿ ಬರ್ತಾರೆ. ಯಾಕಂದರೆ ರಿಷಬ್ ಶೆಟ್ಟಿ ಕೂಡ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿರುವಂಥ ಒಂದು ಕೆಲವೊಂದಿಷ್ಟು ಮುನ್ಸೂಚನೆಯನ್ನು ಕೂಡ ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ರಾಜಕೀಯವಾಗಿ ಕೂಡ ಎಲ್ಲ ಒಂದು ಕಡೆ ಬರ್ತಾರೆ. ಯಾಕಂದರೆ ಅವರು ಕೂಡ ಕಾಂತಾರ ಸಿನಿಮಾ ನಂತರದಲ್ಲಿ ಸಾಕಷ್ಟು ಕ್ರೇಜ್ಗಳು ಹುಟ್ಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ರಿಷಬ್ ಶೆಟ್ಟಿ ಕೂಡ ಅಷ್ಟೇ ರೀತಿಯಾಗಿ ಒಂದು ಫ್ಯಾನ್ಸನ್ನು ಆ ರೀತಿಯಾಗಿ ಒಂದು ಫ್ಯಾನ್ಸ್ ಫಾಲೋವಿಂಗ್ ಇಟ್ಕೊಂತಹ ಒಬ್ಬ ದೊಡ್ಡ ಸ್ಟಾರ್ ಅಂತಲೇ ಹೇಳ್ಬೋದು. ಇನ್ನು ರಾಕಿಂಗ್ ಸ್ಟಾರ್ ಯಶ್ ವಿಚಾರ ಅಂತ ಬಂದಾಗ ಯಾಕಂದರೆ ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ KGF ಸಿನಿಮಾ ಮುಖಾಂತರವಾಗಿ ಇಡೀ ದೇಶಾದ್ಯಂತ ಪ್ರಪಂಚದಾದ್ಯಂತ ಮನಬಿಟ್ಟಿರುವಂತಹ ಯಶ್ ಅಂತಲೇ ಹೇಳ್ಬೋದು. ಬಟ್ ಕರ್ನಾಟಕದಲ್ಲಿ ಏನಾದರೂ ಯಾಕಂದರೆ ಅವರ ಒಂದು ಸಾಮಾಜಿಕ ಕೆಲಸಗಳನ್ನು ನೋಡುವಂಥದ್ದಾದರೆ ಎಲ್ಲ ಒಂದು ಕಡೆ ಸಾಮಾಜಿಕವಾಗಿ ವಿಚಾರವಾಗಿ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ವಿಚಾರ ಇರ್ಬೋದು, ಬಟ್ ತುಂಬ ಒಡನಾಟ ಇಟ್ಕೊಂಡಂತಹ ಒಬ್ಬ ಸ್ಟಾರ್ ಅಂತಲೇ ಹೇಳ್ಬೋದು. ಆ ನಿಟ್ಟಿನಲ್ಲಿ ನೋಡುವಂಥದ್ದು 2028ಕ್ಕೆ ಒಬ್ಬ ಅದ್ಭುತವಾದಂತಹ ಒಬ್ಬ ದೊಡ್ಡ ಸ್ಟಾರ್ ಬರುವಂತಹ ಸಾಧ್ಯತೆ ಅಂತ ಹೇಳ್ಬೋದು ಗಂಗಾ. ಓಕೆ, ಧನ್ಯವಾದಗಳು ರವಿ ತಮ್ಮೆಲ್ಲ ಮಾಹಿತಿಗಾಗಿ. 2028ರಲ್ಲಿ ಯಾರಾಗಲಿದ್ದಾರೆ, ಯಾವ ಸ್ಟಾರ್ಗೆ ಈ ಒಂದು ಲಕ್ ಇರಲಿದೆ? ಡಾರ್ಕ್ ಆರ್ಸ್ ರಿಷಬ್ ಶೆಟ್ಟಿನ ದಚ್ಚುನ ಕಿಚ್ಚಾನ? ತಮಿಳುನಾಡಿನಲ್ಲಿ ವಿಜಯ್ ವಿಕ್ಟರಿ ಸ್ಟೈಲ್ನಲ್ಲಿ ಕರುನಾಡಿನಲ್ಲಿ ರಿಷಬ್ ಶೆಟ್ಟಿ ಏನಾದರೂ ಬರಲಿದ್ದಾರಾ? ಕಾದು ನೋಡಬೇಕಾಗಿರುವಂತಹ ಅಂಶ.